स्वामी विवेकानंद, 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 स्वामी विवेकानंद। ಯುವ ಶಕ್ತಿಗೆ ಸ್ಫೂರ್ತಿಯು ನಿನ್ನ ಆದರ್ಶ, ನಮ್ಮ ದೇಶಕ್ಕೆ ಅಭಿಮಾನ ನಿನ್ನ ಸಾಧನೆ। ಯುವ ಶಕ್ತಿಗೆ ಸ್ಫೂರ್ತಿಯು ನಿನ್ನ ಆದರ್ಶ, ನಮ್ಮ ದೇಶಕ್ಕೆ ಅಭಿಮಾನ ನಿನ್ನ ಸಾಧನೆ। ನೀ ಸ್ಫೂರ್ತಿಯೋ, ನೀ ಕ್ರಾಂತಿಯೋ, ನೀ ಆದರ್ಶ ನಮ್ಮ ಬಾಳಿಗೆ। ಸ್ವಾಮಿ ವಿವೇಕಾನಂದ, ಸ್ವಾಮಿ ವಿವೇಕಾನಂದ, ಸ್ವಾಮಿ ವಿವೇಕಾನಂದ, ಸ್ವಾಮಿ ವಿವೇಕಾನಂದ। ವಿಶ್ವನಾಥ ದತ್ತರ ಭುವನೇಶ್ವರಿ ದೇವಿಯ ಮಗನಾಗಿ ಜನಿಸಿದೆ ಭಾರತಾಂಬೆ ಮಡಿಲಲ್ಲಿ। ಶ್ರೀರಾಮಕೃಷ್ಣರ ಶಿಷ್ಯರಾಗಿ ಬೆಳೆಯುತ್ತ ಗುರುಭಕ್ತಿಯ ಮೆರೆಯುತ್ತ ಜ್ಞಾನವನ್ನು ಪಡೆದೆ ನೀ। ದೇಶ ವಿದೇಶಗಳ ಸುದ್ದಿ ಬಂದೆ ನೀನು, ಚಿಕಾಗೋ ಭಾಷಣದ ಮೊದಲ ಭಾರತೀಯ ನೀನು। ದೇಶ ವಿದೇಶಗಳ ಸುದ್ದಿ ಬಂದೆ ನೀನು, ಚಿಕಾಗೋ ಭಾಷಣದ ಮೊದಲ ಭಾರತ। स्वामी विवेकानंद का जन्म जनवरी 12, 1863 को कलकत्ते के एक कायस्थ घराने में हुआ था। ಸ್ವಾಮಿ ವಿವೇಕಾನಂದರು 1863 ಪಶ್ಚಿಮ ಬಂಗಾಳ ಕೋಲ್ಕತ್ತಾದಲ್ಲಿ ಜನಿಸಿದರು। ತಂದೆ ವಿಶ್ವನಾಥ ದತ್ತ, ತಾಯಿ ಭುವನೇಶ್ವರಿ ದೇವಿ। ಇವರ ಮೂಲ ಹೆಸರು ನರೇಂದ್ರನಾಥ ದತ್ತ। ಇವರ ಗುರು ರಾಮಕೃಷ್ಣ ಪರಮಹಂಸ। ಇವರು ಚಿಕ್ಕ ವಯಸ್ಸಿನಲ್ಲಿ ತುಂಟ ಹಾಗೂ ಬುದ್ಧಿವಂತರಾಗಿದ್ದರು। ಸ್ವಾಮಿ ವಿವೇಕಾನಂದರು ತಮ್ಮ ಗುರು ರಾಮಕೃಷ್ಣ ಪರಮಹಂಸ ಹೆಸರಿನಲ್ಲಿ ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪಿಸಿದರು। ಇಲ್ಲಿಯ ಕಣಕಣವು ಕೂಡ ಶಿವಮಯ। ಇಲ್ಲಿಯ ಒಂದೊಂದು ಪ್ರತಿ ಕ್ಷಣ ಒಂದೊಂದು ಕಣದಲ್ಲಿ ಕೂಡ ದೇವರಿದ್ದಾನೆ ಎನ್ನುವಂತ ಭಾವನೆಯಿಂದ ಇರುವಂತಹ ಭೂಮಿ, ಪವಿತ್ರವಾದಂತಹ ಭೂಮಿ ಅದು ಯಾವ್ದಾದ್ರು ಇದ್ರೆ ಅದು ಭಾರತ ಭೂಮಿ ಅಂತೇಳಿ ನಾವು ಹೇಳ್ತಾ ಇದ್ದೀವಿ। ಇಂಥ ಭಾರತ ಭೂಮಿಯಲ್ಲಿ ನಮ್ಮ ಕಾಲಕ್ಕೆ ಅನೇಕ ಜನ ಮಹಾತ್ಮರು, ಸನ್ಯಾಸಿಗಳು, ಸಾಧು ಸಂತರು, ಮಹಾಂತರು ಈ ಭೂಮಿಯಲ್ಲಿ ಹುಟ್ಟಿ ಈ ಭೂಮಿಯನ್ನ ಉದ್ಧಾರ ಮಾಡ್ತಕ್ಕಂಥ ಒಂದು ಕಾರ್ಯವನ್ನ ಮಾಡಿರುವಂತದನ್ನ ನಾವು ನೋಡ್ತಾ ಇದೀವಿ। ಬಸವಣ್ಣ ಅವರು ಇರ್ಬೋದು, ಅದಕ್ಕಿಂತ ಮುಂಚೆ ಶಂಕರಾಚಾರ್ಯ ಇರ್ಬೋದು, ಹೀಗೆ ಹಲವಾರು ಜನ ಮಹಾತ್ಮರು ನಮ್ಮ ಭೂಮಿಯಲ್ಲಿ ಶ್ರೀಕೃಷ್ಣನಿಂದ ಹಿಡಿದವರು ನಾವೇನ ಯದಾ ಯದಾ ಈ ಧರ್ಮಶ್ಯ ಗ್ಲಾನಿರ್ಭವತಿ ಭಾರತ ಅಂತ ಹೇಳ್ತಾ ಇದೀವಲ್ಲ, ಯಾವಾಗ ಅಧರ್ಮ ಆಗ್ತದೋ ಅವಾಗೆಲ್ಲ ನಾನು ಹುಟ್ಟಿ ಬರ್ತೀನಿ ಅಂತೇಳಿ ಏನು ಆ ಪರಮಾತ್ಮ ಹೇಳ್ತಾ ಇದ್ದಾರಲ್ಲ, ಹಾಗೆ ನಮ್ಮ ಭಾರತ ಭೂಮಿಯಲ್ಲಿ ಅನೇಕ ಜನ ಮಹಾತ್ಮರು ಹುಟ್ಟಿ ಇಲ್ಲಿಯ ಭೂಮಿಯನ್ನ ಪವಿತ್ರವನ್ನಾಗಿ ಮಾಡಿರುವಂತದನ್ನ ನಾವು ನೋಡ್ತಾ ಇದ್ದೀವಿ। ಅಂತ ಒಬ್ಬ ಶ್ರೇಷ್ಠ ಒಂದು ದೇವ ಮಾನವ ಅಂತ ಹೇಳ್ತಾ ಇದ್ದೀವಿ। ಅಂತವ್ರು ಯಾರಂದ್ರೆ ಸ್ವಾಮಿ ವಿವೇಕಾನಂದರು। ಸ್ವಾಮಿ ವಿವೇಕಾನಂದರ ಚರಿತ್ರೆಯನ್ನು ಓದಬೇಕಾದ್ರೆ ಅದಕ್ಕೆ ನಮಗೆ ಗಟ್ಟಿತನ ಬೇಕು। ಗಟ್ಟಿತನ ಇದ್ರೆ ಮಾತ್ರ ಅವರ ಚರಿತ್ರೆಯನ್ನು ಓದಲಿಕ್ಕೆ ಸಾಧ್ಯ ಆಗ್ತದೆ। ಅಂತ ಮಹಾನ್ ಶಕ್ತಿಶಾಲಿಯಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ಹೊಂದಿದಂಥವ್ರು ಯಾರಾದ್ರೂ ಇದ್ರೆ ಅವರು ಸ್ವಾಮಿ ವಿವೇಕಾನಂದರು। ಅವರ ಜನ್ಮ ದಿನಾಚರಣೆಯನ್ನ ರಾಷ್ಟ್ರೀಯ ಯುವ ದಿನಾಚರಣೆ ಅಂತ ಯಾಕೆ ಆಚರಣೆ ಮಾಡ್ತೀವಿ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ। ಯುವಕರಲ್ಲಿ ಮುಖ್ಯವಾಗಿ ಏನಿರ್ತದೆ? ಶಕ್ತಿ ಇರ್ತದೆ। ಸ್ವಾಮಿ ವಿವೇಕಾನಂದರ ವಿಚಾರಗಳನ್ನು ನಾವು ತೆಗೆದುಕೊಂಡಾಗ ಕೇವಲ ಅವರು ಒಂದೇ ಒಂದು ಕ್ಷೇತ್ರಕ್ಕಲ್ಲ, ಆಧ್ಯಾತ್ಮಿಕ ಇರಬಹುದು, ಶೈಕ್ಷಣಿಕ ಕ್ಷೇತ್ರದಲ್ಲಿರ್ಬೋದು, ಧಾರ್ಮಿಕ ಕ್ಷೇತ್ರದಲ್ಲಿರ್ಬೋದು, ಸಾಮಾಜಿಕ ಕ್ಷೇತ್ರದಲ್ಲಿರ್ಬೋದು, ಆರ್ಥಿಕವಾದಂತ ಕ್ಷೇತ್ರದಲ್ಲಿರ್ಬೋದು, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸ್ವಾಮಿ ವಿವೇಕಾನಂದ
ತಮ್ಮದೇ ಆಗಿರ್ತಕ್ಕಂಥ ಬೋಧನೆಗಳನ್ನ ನೀಡಿ ನಮ್ಮ ದೇಶದ ಆಧ್ಯಾತ್ಮಿಕ ತಾತ್ವಿಕ ಚಿಂತನೆಗೆ ಒಂದು ತಳಹದಿಯನ್ನಾಗದಂತವ್ರು ಸ್ವಾಮಿ ವಿವೇಕಾನಂದರು ತಾವು ಹೇಳ್ತಾ ಇದ್ದೀವಿ. ತಾವು ಸ್ವಂತ ಭಾಷಣದಲ್ಲಿ ಹೇಳ್ತಾರೆ, ನನ್ನ ಮಾತುಗಳು ಬೆಂಕಿಯ ಗಿಡಗಳಿದ್ದ ಹಾಗೆ, ಅವು ಒಂದು ಸಾರಿ ನಿಮ್ಮ ಹೃದಯದಲ್ಲಿ ಅಥವಾ ಮನಸ್ಸಿನಲ್ಲಿ ಬುದ್ಧಿಯಲ್ಲಿ ಒಂದು ಸಾರಿ ಹೋಗ್ಬಿಟ್ರೆ ಸಾಕು, ನೀವು ಸಾಮಾನ್ಯವಾಗಿ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ, ನೀವು ಸಿಂಹಗಳ ಆಗೋವರೆಗೂ ನಾನು ಬಿಡುದಿಲ್ಲ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದ. ನಾವು ನಿಮ್ಮ ಹಾಗೆ ಹೈಸ್ಕೂಲಲ್ಲಿ ಇದ್ದಾಗ ಸ್ವಾಮಿ ವಿವೇಕಾನಂದರನ್ನ ನಿಧಾನವಾಗಿ ಓದ್ಲಿಕ್ಕೆ ಪ್ರಯತ್ನ ಪಟ್ಟಿವಿ. ಅರ್ಥ ಆಗಿದ್ದು ಕಾಲೇಜ್ ಲೆವೆಲ್ಗೆ ಬಂದ ಮೇಲೆ ಗೊತ್ತಾಗಿತ್ತು ಏನು ಸ್ವಾಮಿ ವಿವೇಕಾನಂದರ ಅಂದ್ರೆ ಏನು ಅಂತ. ಅವರು ಕೇವಲ 39 ವರ್ಷದಲ್ಲಿ 1000 ವರ್ಷಕ್ಕೆ ಆಗ್ತಕ್ಕಂಥ ಆಧ್ಯಾತ್ಮಿಕ ಶಕ್ತಿಯನ್ನ, ದೇಶಕ್ಕೆ ಉದ್ಧಾರ ಆಗ್ತಕ್ಕಂಥ ಅಂಶಗಳನ್ನ ಕೊಟ್ಟು ಹೋದ್ರು. ಅಂತ ಮಹಾನ್ ಪುರುಷರು ನಮಗೆ ಅರ್ಥ ಆಗೋದು ಎಷ್ಟು ವರ್ಷಗಳು ಹಿಡಿತೈತಂದ್ರೆ ಕನಿಷ್ಠ 10 ವರ್ಷ 12 ವರ್ಷ ಹಿಡಿತದೆ. ಒಬ್ಬ ಮಹಾತ್ಮರ ವಾಕ್ಯಗಳು ನಮ್ಗೆ ಅರ್ಥ ಆಗಬೇಕು ಅಂತಂದ್ರೆ ಎಷ್ಟು ವರ್ಷಗಳು ಬೇಕಾಗ್ತದೆ? ಕನಿಷ್ಠ 10 ವರ್ಷಗಳು ಹಿಡಿತದೆ. ಅದಕ್ಕೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ವಿದ್ಯಾರ್ಥಿಗಳಲ್ಲಿ ಏನ್ ಮಾಡಿದಾರಂದ್ರೆ 12 ವರ್ಷ ಬ್ರಹ್ಮಚರ್ಯವನ್ನ ಕಾಪಾಡಬೇಕಂತ ಅದಕ್ಕೆ 4 ವರ್ಣಾಶ್ರಮಗಳನ್ನ ಮಾಡಿದ್ದಾರೆ. ಒಂದು ಬ್ರಹ್ಮಚರ್ಯ ಆಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಸನ್ಯಾಸಾಶ್ರಮ ಅಂತ. ಬ್ರಹ್ಮಚರ್ಯ ಆಶ್ರಮದಲ್ಲಿ ಯಾರು ಸರಿಯಾಗಿ ವಿದ್ಯಾರ್ಚನೆಯನ್ನ ಮಾಡ್ತಾರೋ, ವಿದ್ಯಾರ್ಥಿಗಳು ಸರಿಯಾದ ವಿದ್ಯೆಯನ್ನು ಕಲಿತಾರೋ ಅವರು ಮುಂದೆ ಮಹಾತ್ಮರಾಗಿ ಬೆಳಗ್ತಾರೆ. ಅದಕ್ಕೋಸ್ಕರ ಒಂದೊಂದೇ ಹಂತಗಳನ್ನ ತಯಾರು ಮಾಡಿದ್ರು. ವಿವೇಕಾನಂದರು 39 ವರ್ಷ ಬದುಕಲಿಕ್ಕೆ ಕಾರಣ ಅಷ್ಟು ಇಡೀ ಲೋಕಕ್ಕೆ ಕೊಡ್ತಕ್ಕಂತ ಒಂದು ಸಂದೇಶ ಏನಂದ್ರೆ, ಏಳಿ ಎದ್ದೇಳಿ ಗುರಿ ಮುಟ್ಟುವಂತ. ನೋಡಿ, ನೀವು ಒಂದು ಗುರಿ ಇಟ್ಕೊಂಡ್ರೆ ಏನಾಗ್ತದ? 1 ವರ್ಷದೊಳಗೆ 5 ಸಾರಿ ತಪ್ಪು ಹೋಗ್ಬಿಟ್ಟಿರ್ತೀವಿ ನಾವು ಗುರಿ ಬಿಟ್ಟು.